ವೇಣೂರು ಬಾಹುಬಲಿ ಸ್ವಾಮಿಗೆ ನಾಳೆಯಿಂದ ಮಹಾಮಜ್ಜನ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಮಸ್ತಕಾಭಿಷೇಕಕ್ಕೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನು ಕೊಡ್ತಾರೆ. ವೇಣೂರು ಬಾಹುಬಲಿ ಸ್ವಾಮಿಗೆ ನಾಳೆಯಿಂದ ಮಹಾಮಜ್ಜನ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಸ್ತಕಾಭಿಷೇಕ. ಇದು ಮಸ್ತಕಾಭಿಷೇಕಕ್ಕೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಚಾಲನೆ ದೊರೆಯಲಿದೆ. ನಾಳೆಯಿಂದ ಮಾರ್ಚ್ 1ರವರೆಗೆ ಈ ಒಂದು ಮಸ್ತಕಾಭಿಷೇಕ ನೆರವೇರುತ್ತೆ. ಪ್ರತಿದಿನ ಸಂಜೆ 5:30ಕ್ಕೆ ಮಸ್ತಕಾಭಿಷೇಕ ಆರಂಭಗೊಳ್ಳುತ್ತೆ. ಜಲ, ಕಷಾಯ, ಅರಿಶಿನ, ಶ್ರೀಗಂಧ, ಚಂದನ, ಅಷ್ಟಗಂಧ, ಹಾಲು, ಎಳನೀರು, ಕೇಸರಿ ದ್ರವ್ಯಗಳಿಂದ ಮಸ್ತಕಾಭಿಷೇಕವನ್ನ ನೆರವೇರಿಸಲಾಗುತ್ತೆ. ವೇಣೂರಿನ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕಕ್ಕೆ ದಿನಗಣನೆ ಆರಂಭ ಆಗಿದೆ. ಹೀಗಾಗಿ ಮಸ್ತಕಾಭಿಷೇಕ ಮಾಡಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಆಡಳಿತ ಸಮಿತಿ ಮಾಡ್ತಾ ಇರುವಂಥದ್ದು. ನಾವಿವತ್ತು ವೇಣೂರಿನ ಮಸ್ತಕಾಭಿಷೇಕ ಆಗುವಂಥ ಬಾಹುಬಲಿ ಸ್ವಾಮಿಯ ಮೂರ್ತಿಯ ಮುಂಭಾಗದಲ್ಲಿರುವಂಥದ್ದು. ಇದು ಬಹಳಷ್ಟು ಪ್ರಸಿದ್ಧಿ ಪಡೆದಿರುವಂಥ ಒಂದು ಬಾಹುಬಲಿಯ ಕ್ಷೇತ್ರ. ಹಾಗಾಗಿ ಇದೇ ಫೆಬ್ರವರಿ 22ನೇ ತಾರೀಕಿನಿಂದ ಮಾರ್ಚ್ 1ರ ತಾರೀಕಿನವರೆಗೆ ಸುಮಾರು 9 ದಿನಗಳ ಕಾಲ ಮಸ್ತಕಾಭಿಷೇಕ ಇದೆ. ಇದು 12 ವರ್ಷಕ್ಕೊಮ್ಮೆ ನಡೆಯುವಂಥ ಮಸ್ತಕಾಭಿಷೇಕ. ಈ ಭಾಗದಲ್ಲಿರುವಂಥ ಬೇರೆ ಬೇರೆ ಬಾಹುಬಲಿಯ ಮೂರ್ತಿಗಳಿರುವಂಥದ್ದು, ಅದು ಧರ್ಮಸ್ಥಳ ಆಗಿರ್ಬೋದು ಅಥವಾ ಇಲ್ಲಿ ವೇಣೂರಿನಲ್ಲಾಗಿರ್ಬೋದು. ಇದು ಬಹಳಷ್ಟು ಪುರಾತನವಾದಂಥ ಒಂದು ಬಾಹುಬಲಿಯ ಮೂರ್ತಿ. ಕ್ರಿಸ್ತಶಕ 1604ರಲ್ಲಿ ಅಜಿಲ ಮನೆತನದ 4ನೆಯ ವೀರ ತಿಮ್ಮಣ್ಣ ಅಜಿಲರು ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ಹಾಗಾಗಿ ಆ ಬಳಿಕ 12 ವರ್ಷಕ್ಕೊಮ್ಮೆ ಇಲ್ಲಿ ಮಸ್ತಕಾಭಿಷೇಕ ಆಗುತ್ತೆ. 9 ದಿನಗಳ ಕಾಲವು ನಿರಂತರವಾಗಿ ಭಾಳಷ್ಟು ಆಕರ್ಷಣೀಯವಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಮಸ್ತಕಾಭಿಷೇಕ ಆಗುತ್ತೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಈಗ ಮಾಡಲಾಗ್ತಾ ಇರುವಂಥದ್ದು. ಕಳೆದ ಕೆಲವು ದಿನಗಳಿಂದಲೂ ಆರಂಭ ಆಗಿದೆ. ಇಲ್ಲಿರುವಂಥ ಬಾಹುಬಲಿಯ ಒಂದು ಮೂರ್ತಿಯನ್ನು ಗಮನಿಸೋದಿದ್ರೆ, ಈ ಒಂದು ಏಕಶಿಲೆಯಲ್ಲಿ ಆಗಿರುವಂಥ 35 ಅಡಿ ಎತ್ತರದ ಬಾಹುಬಲಿಯ ವಿಗ್ರಹ ಇದು ಅಟ್ಟಣಿಗೆ ಕಟ್ಟುವಂಥ ಕೆಲಸ ಆಗ್ತಾಯಿದೆ. ಅಂದರೆ ನಾಳ್ದು ಮಸ್ತಕಾಭಿಷೇಕ ಆಗುವಂಥ ಸಂದರ್ಭದಲ್ಲಿ ವಿವಿಧ ರೀತಿಯಾದಂಥ ದ್ರವ್ಯಗಳನ್ನು ಮಸ್ತಕಾಭಿಷೇಕ ಮಾಡಲಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಅದಕ್ಕೆ ಮೇಲ್ಭಾಗಕ್ಕೆ ಹೋಗಿ ಮಸ್ತಕಾಭಿಷೇಕವನ್ನು ಮಾಡಲಾಗುತ್ತೆ. ಆ ಸಂದರ್ಭಕ್ಕೆ ಬೇಕಾದಂಥ ತಯಾರಿಗಳನ್ನು, ಅಂದರೆ ಅಟ್ಟಣಿಗೆ ಕಟ್ಟುವಂಥ ತಯಾರಿ ಈಗಾಗಲೇ ಭಾಗಶಃ ಮುಗಿಯುವ ಹಂತಕ್ಕೆ ಬಂದಿರುವಂಥದ್ದು. ಹಾಗಾಗಿ ಎಲ್ಲ ಕೆಲಸಗಾರರು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಇದು ನಾಳ್ದು 22ನೇ ತಾರೀಕಿಗೆ ಆರಂಭಗೊಳ್ಳುತ್ತೆ. ಇದಕ್ಕೆ ಬೇರೆ ಬೇರೆ ರಾಜ್ಯದ ಪ್ರಮುಖ ಗಣ್ಯರು ಭಾಗಿಯಾಗಲಿಕ್ಕಿದ್ದಾರೆ. ಬೇರೆ ಬೇರೆ ರೀತಿಯಾಗಿ ವಿಶೇಷವಾದಂಥ ಮಸ್ತಕಾಭಿಷೇಕ ನಡೆಯುತ್ತದೆ. ಬೇರೆ ಬೇರೆ ಜನರು ಯಾರು ಇದರ ಸೇವೆ ರೂಪದಲ್ಲಿ